ಆತ್ಮೀಯ ಬಂಧುಗಳೇ, ಹೇಗಿದ್ದೀರೆಲ್ಲರೂ ಸ್ನೇಹಿತರೆ? ನೀವೆಲ್ಲರೂ ಕೂಡ ನೋಡ್ತಾ ಇರಬಹುದು, ಕೇರಳದ ವಿಧಾನಸಭೆಗೆ ಚುನಾವಣೆಗೆ ನಿಲ್ತಾರ ಕರ್ನಾಟಕದ ಈ ಸೊಸೆ ಜಾಕಿ ಭಾವನಾ ಅಂತ ಕೂಡ ಒಂದು ಎಲ್ಲ ಸುದ್ದಿ ವೈರಲ್ ಆಗ್ತಾ ಇದೆ. ಈ ನಟಿ ಹೆಸರು ಬಂದು ನೀವೆಲ್ಲರೂ ಕೂಡ ನೋಡಿರ್ತೀರ, ಭಾವನಾ ಮೆನನ್ ಅಂತಕ್ಕಂಥ ಇವರ ಹೆಸರು, ಮೂಲತಃ ಹೆಸರು. ಬಟ್ ಕೇರಳದವರು ಇವರು. ಕೇರಳದಲ್ಲಿ ಹಲವಾರು ಚಿತ್ರಗಳನ್ನು ನಡೆಸಿದ್ದಾರೆ. ಬಟ್ ನಮ್ಮ ಕನ್ನಡದಲ್ಲೂ ಕೂಡ ಅಷ್ಟೇ ತುಂಬ ಹಲವಾರು ಚಿತ್ರಗಳು ನಡೆಸಿದ್ದಾರೆ. ಬಟ್ ಆದರೂ ಇತ್ತೀಚೆಗಂತೂ ವೈರಲ್ ಆಗ್ತಕ್ಕಂಥ ಒಂದು ಸುದ್ದಿ ಅಂತಂದರೆ, ಎಲೆಕ್ಷನ್ ನಿಲ್ತಾರೆ ಕೇರಳದಲ್ಲಿ. ಬಟ್ ಆದರೂ ಕೂಡ ಕರ್ನಾಟಕದಲ್ಲಿ ನಿಲ್ತಾರಾ, ಕೇರಳದಲ್ಲಿ ನಿಲ್ತಾರಾ ಅನ್ನೋದು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ. ಯಾಕೆಂದರೆ ಮೂಲತಃ ಅವರು ಬಂದು ಕೇರಳದವರೇ ಆಗಿರೋದ್ರಿಂದ ಕೇರಳದಲ್ಲೇ ನಿಲ್ಬೋದು. ಬಟ್ ಆದರೂ ಈ ನಟಿಯ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಚುನಾವಣೆ ಬಗ್ಗೆ ಏನು ಹೇಳ್ತಾ ಇದ್ದಾರೆ ನಟಿ, ಏನು ಅನಿಸ್ತಾ ಇದೆ ಅನ್ನೋದು ಇನ್ನೊಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಬೆಂಬಲ ಹೀಗೆ ಇರಲಿ. ನಮ್ಮ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ನಿಮಗೇನಿಸುತ್ತೆ ಈ ನಟಿಯ ಬಗ್ಗೆ ಕಾಮೆಂಟ್ ಕೂಡ ಮಾಡಿ. ಬಟ್ ಏನಂತಂದರೆ ನೋಡಿ, ಎಲೆಕ್ಷನ್ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಒಂದೇ ರೀತಿ ರಿಸಲ್ಟ್ ಕೊಡಲ್ಲ. ನೀವೆಲ್ಲರೂ ಕೂಡ ನೋಡೇ ಇರ್ತೀರ, ಎಲೆಕ್ಷನ್ನಲ್ಲಿ ಎಷ್ಟು ಜನ ಎಲೆಕ್ಷನ್ ನಿಲ್ತಾರೆ. ಅದು BJP, ಕಾಂಗ್ರೆಸ್, JDS ಅಂತ ಈ ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು. ಇದೆಲ್ಲ ಇದ್ದರೆ ಯಾವ್ಯಾವ ರೀತಿ ಎಲೆಕ್ಷನ್ ಬರುತ್ತೆ, ಅದೇ ರೀತಿ ನಾವು ಯಾವ್ಯಾವ ರೀತಿ ಜನಗಳಿಗೆ ಒಂದು ದುಡ್ಡನ್ನು ಹೊಡಿಬೇಕು, ಸೂಟ್ಕೇಸನ್ನು ಕೊಡಬೇಕಾಗುತ್ತೆ. ಇದೆಲ್ಲ ಕೂಡ ನೀವು ನೋಡಿರ್ತೀರ. ಬಟ್ ಎಲೆಕ್ಷನ್ ಅನ್ನೋ ವಿಚಾರದಲ್ಲಿ ನಾನು ಹೇಳೋದು, ಬಟ್ ಎಲೆಕ್ಷನ್ ಅನ್ನೋ ವಿಚಾರದಲ್ಲಿ ನಟಿಯರಿಗೆ ಅವಕಾಶ ಕೂಡ ಇದೆ, ಇಲ್ಲ ಅಂತಲ್ಲ, ಎಲ್ಲರಿಗೂ ಕೂಡ ಸಮಾನ ಅವಕಾಶ ಇದೆ. ಆದರೆ ನಟಿ ಗೆಲ್ಲಬೇಕಲ್ಲ, ಗೆಲ್ಲೋದಕ್ಕೆ ದುಡ್ಡು ಬೇಕು. ದುಡ್ಡಿಲ್ಲ ಅಂತಂದ್ರೂ ಕೂಡ ಗೆಲ್ಲೋದು ಕಷ್ಟ ಇದೆ. ದುಡ್ಡಿದ್ರೂ ಕೂಡ ಗೆಲ್ಲೋದು ಕಷ್ಟ ಇದೆ ಈ ಕಾಲದಲ್ಲಿ. ಆ ಥರ ಟ್ಯಾಲೆಂಟ್ ಇದ್ದರೂ ಕೂಡ ಗೆಲ್ಲೋದು ಕಷ್ಟ ಇದೆ. ಟ್ಯಾಲೆಂಟ್ ಇದ್ದರೂ ಕೂಡ ಗೆಲ್ಲರೂ ಗೆಲ್ಬೋದು, ಆ ರೀತಿ ಎಲ್ಲ ಅನ್ನಿಸ್ತಾ ಇದೆ. ನೋಡಿ, ಪುನೀತ್ ರಾಜ್ಕುಮಾರ್ ಜೊತೆ ಜಾಕಿ ಸಿನಿಮಾದಲ್ಲಿ ನಟಿಸಿರುವ ಮೂಲಕ ಈ ಕನ್ನಡಿಗರಿಗೆ ತುಂಬ ಹತ್ರ ಆಗ್ಬಿಟ್ರು ಅಂತಂದರೆ ಕಮ್ಮಿ ಅಲ್ಲ, ತುಂಬ ಹತ್ರ ಆದರು ಅಂತ ಹೇಳ್ಬೋದು. ನೋಡಿ, ಯಾಕೆ ಅಂತಂದರೆ ನಮ್ಮ ಸುಪ್ರಸಿದ್ಧರಾದರು ಅಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ, ಅದು ಮಲಯಾಳಂ ನಟಿ ಅಂತಂದರೆ ಅದು ಇವರೇ ಜಾಸ್ತಿ. ಯಾಕೆಂದರೆ ನೋಡಿ, ವಿಷ್ಣುವರ್ಧನ ಅನ್ನೋ ಚಿತ್ರದಲ್ಲಿ ಸುದೀಪ್ ಸರ್ ಜೊತೆ ಆಗಿರ್ಬೋದು, ಅಪ್ಪು ಸರ್ ಜೊತೆ ಜಾಕಿ ಸಿನಿಮಾದಲ್ಲಿ. ಅದು ಬಿಟ್ಟರೆ ಇನ್ನೂ ಹಲವಾರು ನಮ್ಮ ಕನ್ನಡ ಸಿನಿಮಾದಲ್ಲಿ ತುಂಬ ಸಿನಿಮಾ ನೋಡಿರ್ತೀರ. ಬಟ್ ಏನಂದರೆ ನಮ್ಮ ಜಾಕಿ ಸಿನಿಮಾದಲ್ಲಿ ತುಂಬ ಫೇಮಸ್ಸು. ನೋಡಿ, ಕರ್ನಾಟಕದ ಸೊಸೆ ಅಂತ ಕೂಡ ಕರ್ಸ್ಕೊಂಡಿದ್ದಾರೆ. ಭಾವನಾ ಮೆನನ್ ಕೇರಳದಲ್ಲಿ ಮುಂಬರುವ ವಿಧಾನಸಭೆ ಚುನಾವಣೆಗೆ ಎಲೆಕ್ಷನ್ ನಿಲ್ತಾ ಇದ್ದಾರಂತೆ. ಎಲೆಕ್ಷನ್ ನಿಲ್ತಾ ಇರೋ ವಿಚಾರ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸುದ್ದಿ ಆಗ್ತಾ ಇದೆ ಅಂತ ಕೂಡ ಒಂದು ವಿಷಯ ಕೇಳಿ ಬರ್ತಾ ಇದೆ. ಬಟ್ ಕರ್ನಾಟಕ ಮೂಲದ ನಿರ್ಮಾಪಕ ನವೀನ್ ಅವರನ್ನೇ ವಿವಾಹವಾಗಿದ್ದರಂತೆ ಇವರು. ಭಾವನಾ ಕೆಲ ದಿನಗಳ ಹಿಂದೆಯಷ್ಟೇ ತಮ್ಮ ಮದುವೆ 8ನೇ ವಾರ್ಷಿಕೋತ್ಸವವನ್ನು ಆಚರಿಸಿದ್ದಾರೆ. ಅದರ ಒಂದು ನಡುವೆ ಕೆಲವು ಆನ್ಲೈನ್ ಮೀಡಿಯಾ ವೆಬ್ಸೈಟ್ಗಳಲ್ಲಿ ಜಾಕಿ ಭಾವನಾ ಚುನಾವಣೆಗೆ ನಿಲ್ತಾರೆ ಅನ್ನೋ ವರದಿ ಪ್ರಕಟ ಆಗ್ತಾ ಇದೆ. CPM ಸ್ಪರ್ಧಿಯಾಗಿ ಅವರು ಚುನಾವಣೆಗೆ ನಿಲ್ಲಬಹುದು ಅಂತ ಕೂಡ ಅನ್ಲಾಗ್ತಾ ಇದೆ. ಇದಕ್ಕೆ ಯಾವುದೇ ಅಧಿಕೃತ ಮಾಹಿತಿ ಅಂತೂ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ನೋಡಿ, ಈಗ ಸ್ವತಃ ಭಾವನಾ ಅವರೇ ಈ ಗಾಸಿಪ್ಗಳಿಗೆ ತೆರೆ ಎಳೆದಿದ್ದು, ಈ ವರದಿಗಳು ಸಂಪೂರ್ಣವಾಗಿ ಸುಳ್ಳು ಎಂದಿದ್ದಾರೆ. ನೋಡಿ, ಸಂಪೂರ್ಣವಾಗಿ ಅವರೇ ಕೂಡ ಸುಳ್ಳು ಅಂತ ಕೂಡ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ತಮ್ಮ ಹೊಸ ಚಿತ್ರ ಅನೋಮಿ ಬಿಡುಗಡೆಗೂ ಕೂಡ ಮುನ್ನ ಕ್ಲಬ್ FM ಅಂತ ಕೂಡ ಜೊತೆ ಮಾತನಾಡಿದ ನಟಿ, ಇಂಥ ಸ್ಟೋರಿ ಹೇಗೆ ಹುಟ್ಕೊಳ್ತು ಅಂತ ನನಗೆ ತಿಳಿದಿಲ್ಲ ಅಂತ ಕೂಡ ಹೇಳಿದ್ದಲ್ಲದೆ ಇಂಥ ವರದಿಗಳಿಗೆ ಯಾವುದೇ ಆಧಾರ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ಈ ಸುದ್ದಿ ದೊಡ್ಡ ಜೋಕ್ ಎಂದ ಭಾವನಾ. ನೋಡಿ, ಈ ಸುದ್ದಿ ದೊಡ್ಡ ಜೋಕ್ ಎಂದಿದ್ದಾರೆ ಅಂತ ಭಾವನಾ ಅಂತ ಒಂದು ಕ್ವಶನ್ ಮಾರ್ಕ್ ಕೂಡ ಇದೆ. ಬಟ್ ಏನಂತಂದರೆ, ಏನು ಜೋಕ್ ಅಂತಂದರೆ, ಈ ಸುದ್ದಿ ಎಲ್ಲಿಂದ ಬಂತು ನನಗೆ ಗೊತ್ತಿಲ್ಲ, ಅದರಲ್ಲಿ ಯಾವುದೇ ಸತ್ಯ ಇಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರಂತೆ. ನೋಡಿ, ಈ ಸುದ್ದಿಯನ್ನು ನೋಡಿದಾಗ ನಾನು ನಕ್ಕಿದ್ದಂತೆ, ಅವಳೇ ನಕ್ಕಿದ್ರಂತೆ. ಅದು ದೊಡ್ಡ ತಮಾಷೆ ಆಯಿತು, ಭಾಷವಾಯಿತು. ಸಂದರ್ಶನಕ್ಕೆ ಬರುವ ಮೊದಲು ನಕಲಿ ಸುದ್ದಿ ಅಂತ ಸ್ಪಷ್ಟಪಡಿಸುವ ಕಥೆಯನ್ನು ಪೋಸ್ಟ್ ಮಾಡಿದ್ದಾಗಿಯೂ ಕೂಡ ಅವರು ಹೇಳಿದರು. ಇದರಿಂದಾಗಿ ಹರಡುತ್ತಿದ್ದ ಒಂದು ವದಂತಿಗೆ ಅಂತ್ಯ ಆಡುವ ಒಂದು ಪ್ರಯತ್ನ ಮಾಡಿದ್ದೀನಿ ಅಂತ ಕೂಡ ಹೇಳ್ಕೊಂಡ್ರು. ನೋಡಿ, ಭಾವನಾ ಭವಿಷ್ಯದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸೋದನ್ನು ಪ್ರೇಕ್ಷಕರು ನಿರೀಕ್ಷಿಸಬಹುದೇ ಅಂತಕ್ಕಂಥ ಒಂದು ಕೇಳಿದ RJ ಆಕಾಶ್ ರವರ ಒಂದು ಪ್ರಶ್ನೆಗೆ, RJ ಆಕಾಶ್ ರವರಂದರೆ ಅಲ್ಲೆಲ್ಲೋ ಆಕಾಶವಾಣಿಯಲ್ಲಿ ಇರುತ್ತೆ, ಒಂದು ಆಕಾಶವಾಣಿಯಲ್ಲಿ ಇಂಟರ್ವ್ಯೂ ಮೂಲಕ ಕೇಳಿರ್ತಾರೆ. ಬಟ್ ಉತ್ತರವಾಗಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಅವ್ರು ಕೇಳಿದ ಒಂದು ವದಂತಿಯನ್ನು ಉಲ್ಲೇಖಿಸಿ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ನಿಜವಾಗ್ಲೂ ಭಾವನಾ ಇಡೀ ಸುದ್ದಿ ಆಧಾರ ರಹಿತ, ಇದು ಸುದ್ದಿ ಆಧಾರ ಸಹಿತ ಅಲ್ಲ, ಆಧಾರ ರಹಿತ ಇದು. ಅಂದರೆ ಇದು ನಿಜವಾಗ್ಲೂ ನಾನು ಚುನಾವಣೆ ನಿಲ್ತಾ ಇಲ್ಲ, ಇದು ಯಾರೋ ಸುಮ್ಮನೆ ಕಟ್ಟುಕತೆ ಎಳೆದಿದ್ದಾರೆ ಅಷ್ಟೇ. ಚುನಾವಣೆಗೆ ನಿಲ್ಲೋ ಅರ್ಹತೆ ನನಗೆ ಅದ್ರ ಬಗ್ಗೆ ಎಲ್ಲ ಏನೂ ಗೊತ್ತಿಲ್ಲ. ಯಾಕೆಂತಂದರೆ ಚುನಾವಣೆಗೆ ನಿಲ್ಲಬೇಕು ಅಂದರೆ ಅದಕ್ಕೆ ಆದಂಥ ಕೆಲವೊಂದಷ್ಟು ಸ್ಟೋರಿಗಳು, ಕಥೆಗಳು ಏನು ನಾವು ಕಟ್ಟಬೇಕು. ಕೆಲವೊಂದಷ್ಟು ಚುನಾವಣೆಗೆ ನಿಲ್ಲಬೇಕು ಅಂದರೆ ನಿಮಗೆ ಗೊತ್ತಲ್ಲ, ಏನೇನೆಲ್ಲ ರೆಡಿ ಮಾಡ್ಕೊಬೇಕು ನಾವು, ಏನೇನೆಲ್ಲ ಪ್ರಾಮಾಣಿಕವಾಗಿ ಇರಬೇಕು ಜನಗಳ ಹತ್ರ, ಯಾವ್ಯಾವ ರೀತಿಯನ್ನು ನಮ್ಮ ಜನಗಳನ್ನ ಹೊಲಿಸ್ಕೋಬೇಕು ನಮ್ಮ ಕಡೆ, ಇದೆಲ್ಲ ಕೂಡ ನೀವು ನೋಡ್ಬೋದು. ಅಂತಹ ಸ್ಟೋರಿ ಹೇಗೆ ಬರೀತಾರೆ ಅಂತನ್ನೋದು ನಮ್ಗೆ ತಿಳಿದೇ ಇಲ್ಲ ಅಂತ ಕೂಡ ಅವ್ರು ಹೇಳ್ಕೊತಾರೆ. ಬಟ್ ಆದರೂ ಕೂಡ ಚುನಾವಣೆಗಂತೂ ನಿಲ್ತಾ ಇಲ್ಲ, ಇದೆಲ್ಲ ಯಾವುದೋ ಒಂದು ಸುಳ್ಳು ಸುದ್ದಿ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಬಟ್ ನೋಡಿ, ನಟಿ ಭಾವನಾ ಅಂತೂ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ನೋಡಿರ್ಬೋದು. ಈ ನಟಿಯನ್ನು ತುಂಬ ಹಲವಾರು ಸಿನಿಮಾಗಳಲ್ಲಿ ನಟಿಸಿರ್ತಕ್ಕಂಥ ನಟಿ, ಒಂದು ಮುದ್ದಾದ ನಟಿ ಅಂತ ಹೇಳ್ಬೋದು. ಬಟ್ ಏನಂತಂದರೆ, ಈ ನಟಿಗೆ
ನಮ್ಮ ಕನ್ನಡದಲ್ಲಿ ಹಲವಾರು ಲೈಂಗಿಕ ಕಿರುಕುಳ ಕೂಡ ಆಗಿದ್ದಂತೆ. ಬಟ್ ಅದು ಇವರು ಯಾರನ್ನ ಲೈಂಗಿಕ ಕಿರುಕುಳದಿಂದ ಮುಕ್ತಿ ತಗೊಂಡ್ರು, ಮತ್ತು ಹಿಂದೆ ಯಾರ ಜೊತೆ ವಿವಾಹ ಆಗಿದೆ ಅದೆಲ್ಲ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳಿಸ್ಕೊಡ್ತೀನಿ. ಬಟ್ ಈ ಎಪಿಸೋಡಲ್ಲಿ ಏನಂತಂದರೆ, ಇವರು ಚುನಾವಣೆಗೆ ನಿಲ್ಲೋ ವಿಷಯ ಅಂತಂದ್ರೆ ತುಂಬ ಸುದ್ದಿ ವೈರಲ್ ಆಯಿತು. ಬಟ್ ಚುನಾವಣೆಗೆ ನಾನು ನಿಲ್ತಾ ಇಲ್ಲ ಅಂತ ಕೂಡ ಸ್ವತಃ ಹೇಳ್ಕೊಂಡಿದ್ದಾರೆ. ಚುನಾವಣೆಗೆ ನಿಲ್ಲೋದಕ್ಕೆ ನನಗೆ ಅರ್ಹತೆ ಇಲ್ಲ, ಯಾಕೆಂದರೆ ಚುನಾವಣೆಗೆ ನಿಲ್ಲಬೇಕು ಅಂದರೆ ಅವ್ರದ್ದೇ ಆದಂಥ ಒಂದು ಕೆಲವಷ್ಟು ರೂಲ್ಸ್ಗಳು ಇದ್ದೇ ಇರುತ್ತೆ. ಕೆಲವೊಂದಷ್ಟು ಅದ್ರ ರೂಲ್ಸ್ಗಳು ನನಗೆ ಗೊತ್ತೇ ಇಲ್ಲ, ತಿಳಿದೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇನ್ನೊಂದು ಏನಂತಂದರೆ, ರೂಲ್ಸ್ ಮಾತ್ರ ಅಲ್ಲ, ಬಟ್ ಏನಂತಂದರೆ ಚುನಾವಣೆಗೆ ಅಂತಂದರೆ ಎಲೆಕ್ಷನ್ ಅಂತ ನಾವೇನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನನಗೆ A to Z ನೋಡಿ, ಪಾಲಿಟಿಕ್ಸ್ ಅಂತಕ್ಕಂಥ ವಿಷಯಗಳು ಯಾವುದು ನನಗೆ ತಿಳ್ಕೊಳ್ದೇ ಇರೋದ ಕಾರಣ ನಾನು ತುಂಬ ವೀಕ್ನೆಸ್ ಇದ್ದೀನಿ ಅದರ ವೀಕ್ನೆಸ್ ಇರೋದ್ರಿಂದ ಚುನಾವಣೆಗೆ ನಿಲ್ಲಲ್ಲ. ಚುನಾವಣೆಗೆ ನಿಂತರೂ ಕೂಡ ಗೆಲ್ಲಬೇಕಲ್ಲ, ನಮ್ಮ ಜನನ ನನ್ನ ಗೆಲ್ಲಿಸ್ಬೇಕಲ್ಲ. ಕೇರಳದಲ್ಲಿ ನೋಡಿ, ಕೇರಳದಲ್ಲಿ ನಿಂತಬೇಕಂದ್ರೆ ಅಕಸ್ಮಾತ್ ನಮ್ಮನ್ನು ಮೂಲತಃ ಬಂದು ಕೇರಳನೇ ಆಗಿರೋದ್ರಿಂದ ಅಲ್ಲಿ ನಿಂತ ಮೇಲೆ ನಾವು ಸೋಲುವನ್ನು ಅಂಜು ಇರಲ್ಲ. ನಿಜವಾಗ್ಲೂ ಸೋತ್ರೆ ನಮಗೂ ಕೂಡ ಒಂಥರ ಬೇಜಾರಾಗುತ್ತೆ ಮನಸ್ಸಿಗೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಇದೆಲ್ಲ ನೋಡಿ, ಚುನಾವಣೆ ಅಂತಂದಮೇಲೆ ಸೋಲು ಗೆಲುವು ಸಹಜ ಇದ್ದಿದೆ, ಇಲ್ಲ ಅಂತಲ್ಲ. ಬಟ್ ಆದರೂ ಕೂಡ ನಟಿ ಯಾಕೆ ಈಗ ಹೇಳ್ಕೊಂಡ್ರು ಅಂತಂದರೆ, ಚುನಾವಣೆ ಅಂತ ಬಂದಾಗ ಭಾವನಾಗೆ ಒಂದು ರೆಸ್ಪೆಕ್ಟ್ ಕೊಡಲೇಬೇಕು, ಇಲ್ಲ ಅಂತಲ್ಲ. ಯಾಕೆಂತಂದರೆ ಒಬ್ಬ ಹೆಣ್ಣು ಮಗಳಾಗಿ ಚುನಾವಣೆಗೆ ನಿಲ್ತಾರೆ ಅಂತಂದರೆ, ಅಂದರೆ ಒಬ್ಬ ಗಂಡಸ ವಿರುದ್ಧನೇ ಚುನಾವಣೆಗೆ ನಿಲ್ತಾರೆ. ಕೆಲವೊಂದಷ್ಟು ಅಲ್ಲಿ ಗಂಡಸರು ಕೂಡ ಇರ್ತಾರೆ, ಪ್ರಾದೇಶಿಕ ಪಕ್ಷದವರು, ಕೆಲವು ರಾಷ್ಟ್ರೀಯ ಪಕ್ಷದವರು ಅಂತ ನಾವೇನು ಕರಿತೀವಿ, ಇದ್ದೇ ಇರ್ತಾರೆ, ಇಲ್ಲ ಅಂತಲ್ಲ. ಆ ಒಬ್ಬ ನಟಿಯಾಗಿ ಚುನಾವಣೆಗೆ ನಿಂತು ಗೆದ್ದು ಬರೋದು ಅಂತಂದರೆ ತುಂಬ ಒಂದು ದೊಡ್ಡ ವಿಷಯನೇ. ಈಗ ನೋಡಿ, ನಮ್ಮ ಮಂಡ್ಯದಲ್ಲೂ ಕೂಡ ಸುಮಲತಾ ಅನ್ನೋರು ಕೂಡ ಗೆದ್ದು ಬರಲಿಲ್ವಾ? ಯಾರು ಅಂದರೆ ಪುಟ್ಟರಾಜು ವಿರುದ್ಧ ಅಲ್ಲಿ JDS ವಿರುದ್ಧ ಗೆದ್ದು ಬಂದರು. ಬಟ್ ಕಾಂಗ್ರೆಸ್ ಅಂತೂ ಬಿದ್ದೋಯ್ತು, ಏನೂ ಆಗಲಿಲ್ಲ. ಅದೇ ಥರ ಸುಮಲತಾ ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದರು. ಅದೇ ರೀತಿ ಇದು ಕೂಡ ಅಷ್ಟೇ. ಹೇಳೋಕ್ಕಾಗಲ್ಲ ಮುಂದೆ ಎಲ್ಲಿ ಹೋಗುತ್ತೋ ಏನಾಗುತ್ತೋ ಹೇಳೋಕ್ಕಾಗಲ್ಲ. ನೋಡೋಣ ಮುಂದೆ ನೆಕ್ಸ್ಟ್ ಎಪಿಸೋಡಲ್ಲಿ ಇವ್ರ ಬಗ್ಗೆ ಹಲವಾರು ಏನೇನು ಸಿನಿಮಾಗಳಲ್ಲಿ ಯಾವ್ಯಾವ ರೀತಿ ಏನೇನು ಮಾಡ್ಕೊಂಡಿದ್ದಾರೆ, ಕೆಲವೊಂದಷ್ಟು ನಿರ್ಮಾಪಕರ ಜೊತೆ ಯಾವ ರೀತಿ ಸಂಬಂಧ ಇತ್ತು ಇವ್ರ ಬಗ್ಗೆ, ಇನ್ನೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಬಟ್ ಇವ್ರ ಬಗ್ಗೆ ಇದುವರೆಗೆ ಚುನಾವಣೆಗೆ ಈ ಸ್ಪರ್ಧಿಸ್ತಾರಾ ಇಲ್ವಾ ಅನ್ನೋದು ಒಂದು ದೊಡ್ಡ ಸುದ್ದಿ ಆಗ್ತಾಯಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿದ್ದೀನಿ. ಬಟ್ ಅಂದರೆ ಮಾಹಿತಿ ಅಂತಂದರೆ ಚುನಾವಣೆಗಂತಂದು ನಿಲ್ಲಲ್ಲ ನಾನು ಏಕೆಂದರೆ ಅದೆಲ್ಲ ಒಂದು ಇಂಟರ್ವ್ಯೂವಲ್ಲಿ ಸಂದರ್ಶನದ ಮೂಲಕ ಹೇಳ್ಕೊಂಡಿರ್ತಕ್ಕಂಥದ್ದು ಅಷ್ಟೇ. ಅವರೇ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ. ಚುನಾವಣೆ ಅನ್ನೋದೆಲ್ಲ ಅದೆಲ್ಲ ಒಂದು ಕಟ್ಟುಕತೆ ಅಷ್ಟೇ. ಯಾರೋ ಒಬ್ಬರು ಹೇಳ್ತಾರೆ, ಯಾರೋ ಒಬ್ರು ಏನೋ ಮಾತಾಡ್ತಾರೆ, ಅದಕ್ಕೆಲ್ಲ ನಾವು ತಲೆ ಕಿವಿ ಕೊಡೋಕ್ಕಾಗಲ್ಲ. ಅವ್ರು ಯಾರೋ ಮಾತಾಡ್ತಾರೆ ಅಂದ್ಬಿಟ್ಟು ಒಂದು ಮಾತು ಹೇಳ್ಕೊಂಡಿರೋದು ಅಷ್ಟೇ. ಚುನಾವಣೆ ಅನ್ನೋ ವಿಷಯ ಸುಮ್ಮನೆ ತಮಾಷೆ ಅಲ್ಲ, ಅದೆಲ್ಲ ಒಂದು. ಈಗ ನೋಡಿ, ನಾವು ನಟಿಯಾಗಿರ್ತಕ್ಕಂಥದ್ದೇ ಹೆಚ್ಚು, ಇನ್ನು ಚುನಾವಣೆಗೆಲ್ಲ ನಿಂತ್ಕೊಂಡು ನಾವೆಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಕೂಡ ಒಂದು ತೋಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ಬೋದು. ಬಟ್ ನೋಡಿ, ಅವಕಾಶ ಅಂತಕ್ಕಂಥದ್ದು ಎಲ್ರಿಗೂ ಬರುತ್ತೆ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ನಾವು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳಿಲ್ಲ ಅಂದರೆ ಅದಾಗಲ್ಲ. ನೀವೆಲ್ಲ ಕೂಡ ನೋಡಿರ್ಬೋದು, ಕೆಲವೊಂದಷ್ಟು ನಟಿಯರು ನಮ್ಮ ಕನ್ನಡದಲ್ಲೇ ಚುನಾವಣೆಗೆ ನಿಲ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಅವರು ಚುನಾವಣೆಗೆ ನಿಂತ್ಕೊಂಡು ಕೂಡ ಅವರು ಗೆಲ್ಲೋದು ಸೋಲೋದು ಪಕ್ಕ ಇದ್ದೇ ಇರುತ್ತೆ, ಗೆಲುವು ಸೋಲು. ನಾನು ನಿಂತು ನೋಡಬೇಕು, ಫಸ್ಟು ಚುನಾವಣೆಗೆ ನಿಂತು ನೋಡಿದಾಗ ಸೋಲು ಗೆಲುವು ಇದ್ದದ್ದೇ, ಇಲ್ಲ ಅಂತಲ್ಲ. ಆಮೇಲೆ ನೋಡೋಣ ನೆಕ್ಸ್ಟು. ಸೋಲು ಗೆಲುವು ಸಹಜ, ಅವೆಲ್ಲ ನೀವು ನೋಡಿರ್ತೀರ. ಬಟ್ ಆದರೂ ಕೂಡ ಗೆದ್ದ ಮೇಲೆ ಬೀಗಬೇಡ, ನಿನ್ನ ಗೆಲ್ಲಿಸಿದ ಜನಗಳನ್ನ ಯಾವತ್ತೂ ಮರಿಬೇಡ ಅಂತಕ್ಕಂಥ ಒಂದು ಗಾದೆ ಮತ್ತು ನೀವೆಲ್ಲ ಕೇಳಿರ್ಬೋದು. ಬಟ್ ಈ ನಟಿನೂ ಅಷ್ಟೇ ಚುನಾವಣೆ ನಿಲ್ಲಲ್ಲ ಅಂತ ಕೂಡ ಕೊನೆಗೆ ಹೇಳ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ, ಆದಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಈ ನಟಿಯ ಬಗ್ಗೆ ಹಲವಾರು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.